ರೈತರೇ, ತೆಂಗಿನ ತೋಟದಲ್ಲಿ ನಾವು ತೆಂಗಿನ ಪ್ರಮುಖ ಬಾಧೆ ಕೊಡುವಂಥದ್ದು ರೈನೋಸರ್ಸ್ ಬೀಟಲ್ ಅಂತ. ಈ ಹುಳ ಏನು ಮಾಡ್ತದೆ ಅಂದರೆ ತೆಂಗಿನ ಸೂಳಿನ ಕೊರೆದು ಗರಿ ಎಲ್ಲನೂ ಕಟ್ ಮಾಡಿಬಿಡ್ತದೆ. ನೀವು ತೆಂಗಿನ ಮರದಲ್ಲಿ ಅಬ್ಸರ್ವ್ ಮಾಡಬೇಕು. ತೆಂಗಿನ ಗರಿ ಎಲ್ಲಿ ಹರ್ಕ್ ಅಂತ ಹೇಳ್ತೀವಿ ಆಗಿರ್ತದೆ ನೋಡಿ. ನಿಮ್ಮ ಮರಗಳಲ್ಲೂ ಆಗಿರ್ಬೋದು, ಇಲ್ಲ ಅಂತ ಹೇಳಿಲ್ಲ. ನಮ್ಮ ಮರಗಳಲ್ಲಿ ತುಂಬ ಜಾಸ್ತಿ ಆಗ್ತಾ ಇರೋದ್ರಿಂದ ಈಗ ನಾವು ಅದಕ್ಕೆ ಒಂದು 2 ಟ್ರಾಪರ್ಗಳನ್ನ ಬ್ಯಾರಿಕ್ಸ್ ಕಂಪ್ನಿಯವ್ರು ಕೊಟ್ಟಿದ್ದಾರೆ. ಅದಕ್ಕೆ ನೋಡಿ ಈ ಥರದ್ದು ಬೀಟಲ್ಸ್ ಕೊಟ್ಟಿದ್ದಾರೆ. ಇದನ್ನು ಓಪನ್ ಮಾಡಿ ನೋಡಿ, ಇಲ್ಲಿ ಇಡ್ತೀವಿ. ಇದರಲ್ಲಿ ಈಗ ಅಲ್ಲಿ ಇಟ್ಟಿದ್ದೀವಿ. ರೈತರು ಈಗ ಅದಕ್ಕೆ 2 ಲೀಟ್ರ್ ನೀರು ಹಾಕ್ತೀವಿ. ನೋಡಿ, ಇದು ಅದೇ ಬ್ಯಾರಿಕ್ಸ್ ಕಂಪ್ನಿಯವ್ರು ಕೊಟ್ಟಿರೋಂಥ ಪೌಡ್ರು. ಈ ಪೌಡ್ರನ್ನ ನೀರಿಗೆ ಹಾಕ್ತಾ ಇದ್ದೀವಿ. ಈ ಟ್ರಾಪರ್ ರಿಸಲ್ಟು ಇನ್ನು 3-4 ಡೇಸಲ್ಲಿ ಬರುತ್ತೆ. ಹಂಗಾಗಿ కాబట్టి ಇದು ಘಾಟಿದೆ, ಹೆವಿ ಘಾಟಿದೆ. ಹಂಗಾಗಿ ಇದನ್ನು ನಾವು ಇದನ್ನು ಇನ್ಸ್ಟಾಲ್ ಮಾಡಿದ್ದೀವಿ. ಈ ತೆಂಗಿನ ಮರಕ್ಕೆ ಈ ರೈನೋಸರಸ್ ಬೀಟಲ್ಸಿಂದ ಆಗುವಂಥ ಹಾನಿ ನಿಮಗೆ ಗೊತ್ತಿರ್ತದೆ. ಮರಗಳಲ್ಲಿ ಹೆಚ್ಚು ಗರಿಗಳು ಕಟ್ಟಾಗೋದ್ರಿಂದ ಮರ ಹೆಚ್ಚು ಡೆವಲಪ್ಮೆಂಟ್ ಆಗೋಲ್ಲ. ಇದು ಅದರಲ್ಲೂ ಹೆಚ್ಚು ಈ ಚಿಕ್ಕ ಗಿಡಗಳು ಅಂದರೆ 2 3 4 5 ವರ್ಷದ ಗಿಡಗಳಿಗಂತೂ ಸೇರಿದರೆ ಅದರ ಕಾಂಡನ ತಿಂದು ಸಾಯೋ ಹಂತಕ್ಕೂ ತಗೊಂಡೋಗಿ ಇಡುವಂಥ ಸಾಧ್ಯತೆಗಳಿರೋದ್ರಿಂದ ದಯಮಾಡಿ ರೈತರು ಈ ಥರ ಟ್ರ್ಯಾಪರ್ಗಳು ಹಾಕೋದ್ರಿಂದ ಎಲ್ಲರೂ ಹಾಕ್ಬೇಕು, ಒಬ್ಬ ರೈತರು ಹಾಕೋದ್ರಿಂದ ಆಗೋದಿಲ್ಲ. ಈ ಬ್ಯಾರಿಕ್ಸ್ ಕಂಪನಿಯವರು ನಮ್ಮ ಸ್ನೇಹಿತರು ಇದನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಏನು ರಿಸಲ್ಟ್ ಬರುತ್ತೆ ಅಂತ ನೋಡಿ ಅಂತ ಹೇಳಿದ್ದಾರೆ. ಈ ಟ್ರ್ಯಾಪರ್ ಮೂಲ ಉದ್ದೇಶ ಅಂದರೆ ತೆಂಗಿನ ಮರದಲ್ಲಿ ಕಾಂಡ ಕೊರಕ ಬರ್ತದೆ ಅಥವಾ ಬ್ಲೀಡಿಂಗ್ ಅಂತ ಹೇಳ್ತೀವಿ. ಅದಕ್ಕೆ ಆ ಕಾಯಿಲೆ ಬರಲಿಕ್ಕೆ ಮೂಲ ಹುಳ ಇದು ಕೆಂಪು ಮೂತಿ ಹುಳ. ಈ ಕೆಂಪು ಮೂತಿ ಹುಳ ಈ ಎಲ್ಲಿ ನಮ್ಮ ತೆಂಗಿನ ಮರಕ್ಕೆ ಸ್ವಲ್ಪ ಡ್ಯಾಮೇಜ್ ಆಗ್ತದೋ ಆ ಭಾಗದಲ್ಲಿ ಇದು ಏನಾಗ್ತದೆ ಅಂದರೆ ಸ್ವಲ್ಪ ಫರ್ಮೆಂಟೇಷನ್ ಆಗಿ ವಾಸನೆ ಬರೋಕ್ಕೆ ಶುರುವಾಗ್ತದೆ. ಇದು ಹೆಂಡದ ವಾಸನೆ. ಆ ಹೆಂಡದ ವಾಸನೆ ಬಂದಾಗ ಈ ಕೆಂಪು ಮೂತಿ ಹುಳ ಅಟ್ರಾಕ್ಟ್ ಆಗಿ ಮರದೊಳಗಡೆ ಸೇರ್ಕೊಂಡು ಇಡೀ ಮರದಲ್ಲಿ ಬ್ಲೀಡಿಂಗ್ ಬರೋ ಥರ ಇದಾಗ್ತದೆ. ಕೆಲವೇ ದಿನಗಳಲ್ಲಿ ಆ ಮರ ತನ್ನ ಆರೋಗ್ಯ ಕಳ್ಕೊಂಡು ಹಾಳಾಗ್ತದೆ. ಹಾಗಾಗಿ ಈ ಬ್ಯಾರಿಕ್ಸ್ ಕಂಪ್ನಿಯವರು ನಮಗೊಂದು ಟ್ರ್ಯಾಪರ್ ಕೊಟ್ಟಿದ್ದಾರೆ. ಈ ಟ್ರ್ಯಾಪರ್ಗೆ 2 ಲೀಟ್ರ್ ನೀರು ಹಾಕಬೇಕು. ಇದಕ್ಕೆ ಒಂದು ಸ್ವಲ್ಪ ಡಿಟರ್ಜೆಂಟ್ ಪೌಡ್ರದು ಶಾಂಪು ಅಥವಾ ವಾಷಿಂಗ್ ಪೌಡ್ರು ಯಾವುದೋ ಒಂದು ಪುಡಿ ಹಾಕಿ ಅದ್ರ ಜೊತೆಗೆ ನೋಡಿ ಇದು ಟ್ರಾಪರ್ನ ನೋಡಿ, ಇದು ಬಿಸ್ಕೆಟ್ ಥರ ಇದೆ. ಇದನ್ನು ಇಲ್ಲಿ ಇಡೋಕ್ಕೆ ಒಂದು ಜಾಗ ಇಟ್ಟಿದ್ದಾರೆ. ಇದಕ್ಕೆ 90 ಡೇಸ್ ಟೈಮ್ ಕೊಟ್ಟಿದ್ದಾರೆ, 60 ಡೇಸ್ ಟೈಮ್ ಕೊಟ್ಟಿದ್ದಾರೆ. 60 ಡೇಸಲ್ಲಿ ಏನು ನಮಗೆ ಇದು ರಿಸಲ್ಟ್ ಬರುತ್ತೆ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ. ರೈತರೇ, ತೆಂಗಿನ ಮರಕ್ಕೆ ಬ್ಲೀಡಿಂಗ್ ಅಂತ ಹೇಳಿದೆ ನಾನು. ಬ್ಲೀಡಿಂಗ್ ಅಂದರೆ ನೋಡಿ, ಇದು ಇದರಲ್ಲಿ ಈ ಕೆಂಪು ಮೂತಿ ಹುಳ ಏನು ಈ ತೆಂಗಿನ ಮರಕ್ಕೆ ನೋಡಿ ಟ್ರ್ಯಾಕ್ಟರ್ ಉಳ್ಬೇಕಾದ್ರೆ ಇವರು ಸ್ವಲ್ಪ ಇದಾಗಿದೆ ಹೇಳಿ, ಗಾಯ ಆಗೈತೆ. ಆ ಗಾಯಕ್ಕೀಗ ಆ ನೀರು ಹರಿತಿದ್ದಂಗೆ ಈ ಹುಳ ಒಳಗೆ ಸೇರ್ಕೊಂಡು ಈಗ ಇದು ಹಿಂಗೆ ಮೇಲಕ್ಕೆ ಬರ್ತಾ ಇಡೀ ಮರಕ್ಕೆ ಫ್ಲೋ ಆಯ್ತಾ ಹೋಯ್ತು. ಅದು ಒಂದಿರೋದು 4 ಇರೋದು 5 ಈ ಥರ ಇಡೀ ಈ ಮರ ಹಾಳಾಗ್ತದೆ. ಈಗ ಏನು ಮಾಡಬೇಕು ಅಂದರೆ ಇವರು ಇಮಿಡಿಯೇಟಾಗಿ ಮರ ಸ್ಕ್ರ್ಯಾಚ್ ಮಾಡಿ ಇದಕ್ಕೆ ಮೆಡಿಷನ್ ಹಾಕಿ ಮುಚ್ಚಿ ನೀಟಾಗಿ ಸಿಮೆಂಟಲ್ಲಿ ಹಾಕಿ ಮುಚ್ಚಿದರೆ ಈ ಮರನ ಬದುಕಿಸ್ಬೋದು. ಯಾಕೆಂದರೆ ನಾನು ಕೆಲವು ಗಿಡಗಳನ್ನ ಬದುಕಿಸಿದ್ದೀನಿ. ಇವರು ನೋಡಿದ್ದೀನಿ ಈ ಬಗ್ಗೆ ಏನು ಕೇರ್ ಮಾಡ್ತಾಯಿಲ್ಲ. ಬಟ್ ಆಲ್ರೆಡಿ ಅದು ಬ್ಲೀಡಿಂಗ್ ಸ್ಟಾರ್ಟ್ ಆಗಿದೆ, ಎಲ್ಲ ಕಡೆಯಿಂದ ಶುರುವಾಗುತ್ತೆ ನೋಡಿ ರೈತರೆ. ಹಾಗಾಗಿ ಯಾವುದೇ ತೆಂಗಿನ ಮರಕ್ಕೆ ನೀವು ಟ್ರ್ಯಾಕ್ಟ್ರಲ್ಲಿ ಉಳುಮೆ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಟಚ್ ಆಗಬಾರ್ದು. ನೀವು ಟಚ್ ಮಾಡಿದ್ರಿ ಅಂದರೆ ಇಡೀ ತೋಟ ಕಳ್ಕೊಂತೀರಿ.
ಈ ನಮ್ಮಲ್ಲಿ ಏನಾಗಿದೆ, ಟ್ರ್ಯಾಕ್ಟ್ರು JCB ತೋಟಕ್ಕೆ ಕೆಲಸ ಮಾಡ್ಬೇಕಾದ್ರೆ ಅವರು ಕೇರ್ಲೆಸ್ಸಾಗಿ ಮಾಡ್ತಾರೆ, ಒಂದು ಸಾರಿ ಏನಾಗಲ್ಲ ಅಂತ. ಅದಕ್ಕೆ ಹಾನಿ ನನ್ನ ಕೆಲವು ಮರಗಳಾಗಿದೆ. ದಯಮಾಡಿ ಟ್ರ್ಯಾಕ್ಟ್ರಲ್ಲಿ ಉಳುಮೆ ಮಾಡೋರು ತೆಂಗಿನ ಮರದಿಂದ ಕನಿಷ್ಠ ಪಕ್ಷ 1.5 ಅಡಿ ಬಿಟ್ಟು ಉಳುಮೆ ಮಾಡಬೇಕು. ಹೆಚ್ಚಿನದಾಗಿ ಮರಕ್ಕೆ ಹಾನಿ ಆಗೋದು ಟ್ರ್ಯಾಕ್ಟ್ರಿಂದ. ನೋಡಿ, ಇದು ಕೆಂಪು ಮೂತಿ ಹುಳಕ್ಕೆ ಹಾನಿಯಾದಂಥ ಮರ. ಈ ಮರಕ್ಕೆ ನಾವು JCBನವ್ರು ಕೆಲಸ ಮಾಡ್ಬೇಕಾದ್ರೆ ಟಚ್ ಆಯಿತು. ಟಚ್ ಆದ ತಕ್ಷಣ ಇದಕ್ಕೇನಾಯಿತು ಅಂದರೆ ಈ ಹುಳ ಸೇರ್ಕೊಂಡು ಎಲ್ಲ ತಿಂದು ಮುಗಿಸಾಕ್ತು. ನಾವು ಮರ ನೋಡಿರಲಿಲ್ಲ. ಆಗಲೂ ನಾವು ಟ್ರೀಟ್ ಮಾಡಿ ಮರ ಬದುಕಿದೆ, ಫಲ ಬಿಡ್ತಾಯಿಲ್ಲ. ನೋಡಿ, ಸೇಮ್ ಅಲ್ಲಿ ಅದೇ ಥರ ಕಾಯಿ ಬಿಡ್ತಾಯಿತ್ತು. ಇವಾಗ ಇದರಲ್ಲಿ ಏನೂ ಕಾಯಿಲ್ಲ, ಬಟ್ ಒಳಗಡೆ ಎಲ್ಲ ಟೊಳ್ಳಾಗಿದೆ. ಬಟ್ ನೀವು ಯಾವುದೇ ಕಾರಣಕ್ಕೂ ಈ ಕೆಂಪು ಮೂತಿ ಹುಳು ರಕ್ಷಣೆ ಮಾಡೋಕ್ಕೆ ಮುಂಚೆ ನೀವು ಮರಕ್ಕೆ ಎಲ್ಲೂ ಸಹ ಗಾಯ ಆಗದೆ ಇರೋ ಥರ ನೋಡ್ಕೋಬೇಕು. ಈಗ ಟ್ರ್ಯಾಕ್ಟ್ರು ಅಥವಾ JCB ನೀವೇನೇ ಕೆಲಸ ಮಾಡ್ಬೇಕಾದ್ರೆ ಅದಕ್ಕೆ ಒಂದು ಮಚ್ಚು ತಗೊಂಡೋಗಿ ನೀವು ಕಡಿದ್ರೂ ಸಹ ಅದರಲ್ಲಿ ಬರುವಂಥ ಜ್ಯೂಸ್ಗೆ ಅದು ಹುಳ ಅಟ್ರ್ಯಾಕ್ಟ್ ಆಗಿ ಆ ಮರನ ಕೊರೀತದೆ. ನಾವು ತೆಂಗಿನ ಮರವ ಗೊತ್ತಿಲ್ಲದೇ ಕೆಲವರು ಏನು ಮಾಡ್ತಾರೆ, ಮಚ್ಚಲ್ಲಿ ಹಿಂಗೆ ಕಚ್ಚು ಮಾಡೋದು. ಆ ಕಚ್ಚು ಮಾಡಿದಾಗ ಅದರಲ್ಲಿ ಬೀಳುವಂಥ ಗಾಯಕ್ಕೆ ಅದರಲ್ಲಿ ಒಂದು ಸ್ವಲ್ಪ ರಸ ಹರಿದು ಸಾಕು. ಆ ರಸದಿಂದ ಆ ಹುಳ ಅಟ್ರ್ಯಾಕ್ಟ್ ಆಗಿ ಇಡೀ ಮರ ಹಾನಿ ಆಗುವಂಥ ಸಂದರ್ಭ ಇರ್ತದೆ. ದಯಮಾಡಿ ಯಾವುದೇ ಕಾರಣಕ್ಕೂ ತೆಂಗಿನ ಮರಗಳಿಗೆ ನಿಮ್ಮ ಟ್ರ್ಯಾಕ್ಟ್ರು JCB ಟಚ್ ಆಗದೆ ಇರೋ ಥರ ಮೇಂಟೈನ್ ಮಾಡಬೇಕು ಅಂತ ಈ ಮೂಲಕ ತಿಳಿಸ್ತೀನಿ. ಇದು ಕೆಂಪು ಮೂತಿ ಹುಳು ಅಂತ ಮೊನ್ನೆ ಟ್ರ್ಯಾಪರ್ ಕಟ್ಟಿದ್ದು ನೋಡಿ, ಬಿದ್ದೇವೆ 3 ಹುಳ ಬಿದ್ದೆ 3 ದಿನಕ್ಕೆ. ನೋಡಿ, ಇದೇ ತೆಂಗಿನ ಮರನ ಕೊರೆಯುವಂಥ ಕೆಂಪು ಮೂತಿ ಹುಳು. ಮರ ಕೊರೆಯೋದು, ಸುಳಿ ಕೊರೆ ಹುಳು, ಅದು ಕಪ್ಪದು.